करतले वेणुः करे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरनामात् पीताम्बरादरुणबिम्बफलाधरोष्टात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण नारायण। 5:19 ರಾಜ ಪ್ರಶ್ನೆ ಮಾಡ್ತಾನೆ, ಕಸ್ಮಿನ್ ಕಾಲೇ ಸ ಭಗವಾನ್, ಅಂದರೆ ಭಗವಂತನನ್ನು ಯಾವ ರೂಪದಲ್ಲಿ, ಯಾವ ಗುಣದಲ್ಲಿ, ಯಾವ ಸ್ಥಾನದಲ್ಲಿ, ಹೇಗೆ ಒಂದೊಂದು ಯುಗಧರ್ಮಕ್ಕೆ ಅನುಗುಣವಾಗಿ ಮಾಡುವ ಪೂಜಾ ಪದ್ಧತಿಯಲ್ಲಿ ಭೇದ ಇರುತ್ತದೆ. ಆದ್ದರಿಂದ ಭಗವಂತನನ್ನು ವಿವಿಧ ಯುಗಗಳಲ್ಲಿ ಹೇಗೆ ಪೂಜೆ ಮಾಡಬೇಕು ಎಂದು ಪರೀಕ್ಷಿತ್ತು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಹೆಸರೇನು? ಕರಭಾಜನ ಎಂದು. ಭಾಜನ ಅಂದರೆ ಗೊತ್ತಾ? ಭಾಜನ ಹೇಳ್ತಾರೆ. ಭಾಜನ ಅಂದರೆ ಪಾತ್ರ. ಕರಭಾಜನ ಅಂದರೆ ಇದು ಕರಪಾತ್ರ, ಕೈಯನ್ನೇ ಪಾತ್ರೆಯಾಗಿಟ್ಟುಕೊಳ್ಳುವುದು ಕರಭಾಜನ. ಕರಪಾತ್ರೀಜೆ ಎಂದು ಕೇಳಿದ್ದೀರ? ಕರಪಾತ್ರೀಜೆ ಕರಭಾಜನ. ಭಾಜನ ಅಂದರೆ ಪಾತ್ರ. ಭೋಜನ ಮಾಡುವ ಪಾತ್ರಕ್ಕೆ ಭೋಜನ ಭಾಜನ. ವಾತನ ಹೇಳ್ತಾನೆ, ಭೋಜನ ಭಾಜನ ಪುಂಜಮೇಲ ಅಂದರೆ ಭಾಜನ ಅಂದರೆ ಪಾತ್ರ, ಕರಭಾಜನ ಅಂದರೆ ಕರಪಾತ್ರ. ಅಂದರೆ ಅವರಿಗೆ ಲೋಟಗಳು, ವಸ್ತುಗಳು, ಪಾತ್ರಗಳು ಏನಿಲ್ಲ, ಎಲ್ಲ ಬಿಟ್ಟು ತ್ಯಾಗಿ. ಅದರಿಂದ ಕೈಯೇ ಪಾತ್ರ. ನೀರು ಕುಡಿಯುವುದಕ್ಕೆ ಎಲ್ಲಿಯಾದರೂ ನೀರು ಸಿಕ್ಕಿದರೆ ಹಾಗೆ ಕುಡಿಯುವುದು, ಊಟ ಮಾಡುವುದು ಎಲ್ಲಿಯಾದರೂ ಕೊಟ್ಟರೆ ಇಲ್ಲೇ ಹಾಕ್ಕೊಂಡು ಹಾಗೆ ತಿನ್ನುವುದು, ಹಾಗೆ ಕೈ ತೊಳೆಯುವುದು, ಹಾಗೆ ಇರುವುದು ಅಷ್ಟೇ. ಏಕೆಂದರೆ ಪಾತ್ರಗಳು ಮತ್ತೆ ಎಲ್ಲಿಟ್ಕೊಳ್ಳುವುದು, ಯಾವ ಪಾತ್ರ ಇಲ್ಲ, ಹಾಗೆ ಬದುಕುವುದು. ನೋಡಿ ಅದು ಎಷ್ಟು ಚೆನ್ನಾಗಿದೆ. ಕರಪಾತ್ರ ಅಂದರೆ ಈಗ ಬೇರೆ ಪಾತ್ರನೇ ಬೇಡ, ಕರಪಾತ್ರ ಇಟ್ಕೊಳ್ಳೋ. ಹಾಗೆ ಇವರು ಕರಭಾಜನ ಅಂದರೆ ಅದರ ತ್ಯಾಗ ವೈರಾಗ್ಯದ ಸೂಚನೆ ಆಯಿತು. ಇದಕ್ಕೆ ಕರಭಾಜನ ಋಷಿ, ಕೊನೆಯ ಋಷಿ, 9ನೇ ಋಷಿ ಉತ್ತರ ಹೇಳ್ತಾನೆ ನೋಡಿ. ಜಿಸ್ಸೆ ಜ್ಞಾನ ಮಿಲೆ ಅಂದರೆ ಯುಗಭೇದದಿಂದ, ಸ್ವಾಮೀಜಿ ಹೇಳಿದ್ದೇ ಓದೋಣ, ಹಿಂದಿಯಲ್ಲಿ ಅವರು ಚೆನ್ನಾಗಿ ಹೇಳ್ತಾರೆ. वैसे तो भगवान सब युग में एक ही है. ಭಗವಂತ ಎಂದಿಗೂ ಒಂದೇ ಬಗೆ ಇರ್ತಾನೆ. ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಭಕ್ತನ ದೃಷ್ಟಿ ಬದಲಾಯಿಸ್ತಾನೆ. ಯುಗ ಪ್ರಭಾವದಿಂದ ಭಕ್ತನ ದೃಷ್ಟಿ ಬದಲಾಯಿಸ್ತಾನೆ. ಹಳ್ಳಿ ವಾತಾವರಣದಲ್ಲಿ ನೋಡಿ ಜನರ ಬುದ್ಧಿ ಹೇಗಿರುತ್ತದೆ, ಸಿಟಿಯಲ್ಲಿ ಜನರ ಬುದ್ಧಿ ನೋಡಿ, ಇನ್ನು ಅಮೆರಿಕ ಅಂತ ದೇಶದಲ್ಲಿ ಬುದ್ಧಿ ನೋಡಿ ಹೇಗೆ ಬದಲಾಯಿಸ್ತಾನೆ. ಈಗ ನಿಮ್ಮ ಕುಟುಂಬ ಸತ್ಸಾಂಗತ್ಯ ಇರುತ್ತದೆ. ಅಮೆರಿಕಕ್ಕೆ ಹೋದರೂ ಭಾರತೀಯರಾದರೆ ಸ್ವಲ್ಪ ಬೇರೆ ಇರುತ್ತದೆ ಅಲ್ಲವೇ? ಅಂದರೆ ಒಂದು ಯುಗದಿಂದ ವ್ಯತ್ಯಾಸ ಆಗುತ್ತದೆ, ದೇಶದಿಂದ ವ್ಯತ್ಯಾಸ ಆಗುತ್ತದೆ. ಅಮೆರಿಕ ಅಂತ ದೇಶವಿದ್ದರೂ ಇವರ ಕುಟುಂಬ, ಇವರ ಸಂಸ್ಕಾರ, ವಂಶದ ಪ್ರಭಾವ, ಕುಟುಂಬದ ಪ್ರಭಾವದಿಂದ ಮತ್ತೆ ವ್ಯತ್ಯಾಸ ಆಗುತ್ತೆ. ತಮ್ಮ ಕುಟುಂಬ, ತಮ್ಮ ಜನರ ಸಂಸ್ಕಾರವಿದ್ದರೆ ಚೆನ್ನಾಗಿ, ಅಮೆರಿಕದಲ್ಲಿದ್ದರೂ ಮತ್ತು ಭಾರತೀಯರ ಹಾಗೆ ಸಂಸ್ಕಾರ ಇಟ್ಕೊಳ್ತಾರೆ. ಹೀಗೆ ಇದನ್ನು ಏನು ಹೇಳ್ತೀವಿ ಅಂದರೆ, ದೇಶ ಕಾಲಕ್ಕೆ ಅನುಗುಣವಾಗಿ
ಜೀವರ ಸಾಧಕರ ಬುದ್ಧಿಯಲ್ಲಿ ಪ್ರಭಾವ ಇರ್ತದೆ. ಭಗವಂತ ಒಬ್ಬನೇ, ಯಾವ ದೇಶ, ಯಾವ ಕಾಲ, ಯಾವ ಯುಗ, ಎಲ್ಲ ಯುಗದಲ್ಲಿ ಒಂದೇ ಇರ್ತಾನೆ. वैसे तो भगवान सब युग में एक ही है और उनका कोई भी रूप हो, कोई भी नाम हो और कैसा भी रंग होवे, भगवत बुद्धि से जहाँ सेवा पूजा की जाती है वहाँ करने वाले का कल्याण ही होता है. ಭಗವಂತನನ್ನು ಯಾವ ಗುಣ, ಯಾವ ರೂಪ, ಯಾವ ಹೆಸರು, ಯಾವುದೇ ಹೆಸರಿರಲಿ, ಯಾವುದೇ ರೂಪವಿರಲಿ, ಯಾವುದೇ ಗುಣವಿರಲಿ, ಅದು ಭಗವಂತನೇ ಅಲ್ಲ. ಯಾವ ರೂಪದಲ್ಲಿದ್ದರೂ ಅದು ಭಗವಂತನೇ. ಭಗವಂತನೇ, ವ್ಯತ್ಯಾಸ ಇಲ್ಲ. ಯಾವ ರೂಪದಲ್ಲಿದ್ದರೂ ಅವರನ್ನು ಆರಾಧಿಸಿದ್ದರೆ ನಮಗೆ ಅನುಗ್ರಹವಾಗಿ ಬಿಡ್ತದೆ. ಆದರೆ ಕ್ಯೋಂಕಿ ಮನ್ಮೇಯ ಭಗವಾನ್ ಹೇ ಅಂದರೆ ಮುಖ್ಯವಾಗಿ ನೀವು ಆರಾಧನೆ ಮಾಡುವಾಗ ಇದು ಭಗವಂತರು ಎಂಬ ಬುದ್ಧಿ ಇರಬೇಕು, ಪೂಜ್ಯ ಬುದ್ಧಿ. ಇದು ಭಗವಂತನೆಂಬ ಬುದ್ಧಿ ಇದ್ದರೆ ನೀವು ಕಲ್ಲು, ಮಣ್ಣು, ಮರ, ಗಿಡ, ಈ ಬಾಗಿಲು, ಯಾವುದೇ ಫ್ಯಾನು, ಯಾವುದು ಪೂಜೆ ಮಾಡಿದರೂ ಭಗವಂತನಾಗ್ತಾನೆ. ಯಾವುದೇ ಆಗಲಿ, ಮನುಷ್ಯರನ್ನೇ ಆಗಲಿ, ಸಾಮಾನ್ಯ ಮನುಷ್ಯರನ್ನೇ ಇಟ್ಕೊ, ನಿಮಗೆ ಭಗವಂತನ ಅನುಗ್ರಹ ಆಗುತ್ತದೆ. ಆದರೆ ಬುದ್ಧಿ ಭಗವಂತ ಎಂದಿರಬೇಕು. ಅವರನ್ನು ಸಾಮಾನ್ಯ ಮನುಷ್ಯ, ನಮ್ಮಂಥ ಮನುಷ್ಯ ಎಂದು ತಿಳ್ಕೊಂಡ್ರೆ ಹೋಗುತ್ತದೆ, ಪೂಜೆ ಹೋಗಿಬಿಡ್ತದೆ. ಸಾಮಾನ್ಯ ಮನುಷ್ಯ ಎಂಬ ಭಾವ ಇಲ್ಲದೆ ಇವರಲ್ಲಿ ಭಗವಂತ ಇದ್ದಾನೆ ಎಂದು ಭಾವ ಇಟ್ಕೊಂಡು ಮಾಡಿದ್ದರೆ ಅದು ಭಗವತ್ ಪೂಜೆ ಆಗಿಬಿಡ್ತದೆ. ಯಾರೇ ಆಗಲಿ, ಮನುಷ್ಯ ಆಗಲಿ, ವಸ್ತು ಆಗಲಿ, ನಾಯಿ ಆಗಲಿ. ನಾಯಿ ಅದು ಪ್ರಾಣಿ, ನಾನೇ ಮನುಷ್ಯ ಶ್ರೇಷ್ಠ ಅಂದರೆ ಹೋಗುತ್ತದೆ, ಅದು ಪೂಜೆ ಆಗಲ್ಲ. ನಾಯಿಯಲ್ಲಿರುತ್ತಾನೆ, ಇಲಿಯಲ್ಲಿ, ಎಲೆಯಲ್ಲಿ, ಎಲ್ಲಿ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ ಭಗವಂತ. ಭಗವದ್ ಬುದ್ಧಿ ಬೇಕು. ಬುದ್ಧಿ ಅಂದರೆ ಪೂಜ್ಯ ಬುದ್ಧಿ, ಭಗವಂತ ಎಂಬ ಬುದ್ಧಿ ಎಂಬ ಭಾವನೆ ಅದು ಬೇಕು. ಸೊ ಐಸಿ ಬುದ್ಧಿ ಬನ್ನಿ ಚಾಹಿಯೇ, ಪರಂತು ಯುಗಕ್ಕೆ ಭೇದ ಸೆ ಉಸ್ಮೆ ಭಿ ಭೇದ ಹೋತಾ ಹೈ. ಈ ಭಗವದ್ ಬುದ್ಧಿಯನ್ನು ಮಾಡಿಕೊಳ್ತೀವಿ, ಆದರೆ ಯುಗ ಪ್ರಭಾವದಿಂದ ಆ ಭಾವನೂ ಸ್ವಲ್ಪ ಬದಲಾವಣೆ ಆಗಿಬಿಡ್ತದೆ. ಯುಗ ನಿಮ್ಮನ್ನು ಆ ಬುದ್ಧಿ ಮಾಡುವಕ್ಕೆ ಬಿಡಲ್ಲ. ಯುಗ ಪ್ರಭಾವ ಬುದ್ಧಿಯನ್ನು ಹಾಳು ಮಾಡ್ತದೆ. ಬುದ್ಧಿಯನ್ನು ಹಾಳು ಮಾಡಿಬಿಟ್ಟು ಇದು ಭಗವದ್ಭಾವದಿಂದ, ಪೂಜ್ಯ ಭಾವದಿಂದ ನಿಮ್ಮನ್ನು ಆರಾಧನೆ ಮಾಡುವಕ್ಕೆ ಬಿಡಲ್ಲ ಅಲ್ಲವೇ. सो परंतु युग के भेद से उसमें भी भेद होता है. कैसे एक आदमी के मन में सतयुग होता है. ಒಬ್ಬ ಮನುಷ್ಯನಿಗೆ ಅವನಿಗೆ ಶ್ರದ್ಧಾ ಭಕ್ತಿ ಪವಿತ್ರತೆ ಇದ್ದರೆ ಅವರು ಇದೇ ಕಲಿಯುಗದಲ್ಲಿ ಅವರಿಗೆ ಇದು ಸತ್ಯಯುಗವೇ ಆಗುತ್ತದೆ, ಇನ್ನೊಬ್ಬರಿಗೆ ಆಗಲ್ಲ. ಇದೇ ಯುಗದಲ್ಲಿದ್ದರೂ ಅವರಿಗೆ ಸತ್ಯಯುಗ ಅನಿಸಲ್ಲ. एक आदमी के मन में सत्ययुग होता है तो मन अगर उसका सत्ययुग में रहता है तो वह सत्ययुग की साधना कर सकता है. ಅವರ ಮನಸ್ಸಿನ ಮಟ್ಟ ಸತ್ಯಯುಗದಷ್ಟು ಶುದ್ಧಿ, ಶ್ರದ್ಧಾ ಭಕ್ತಿ ಗಟ್ಟಿಯಾಗಿದ್ದರೆ ಅವರು ಸತ್ಯಯುಗದಷ್ಟೇ ಯೋಗ್ಯ. ಸತ್ಯಯುಗಕ್ಕೋಸ್ಕರ ಹೇಳಿರುವ ಸಾಧನೆಯನ್ನು ಮಾಡಬಹುದು. ಯಾರ ಬುದ್ಧಿ ತ್ರೇತಾಯುಗ ಅಷ್ಟು ಇರುತ್ತದೋ ತ್ರೇತಾಯುಗಕ್ಕೋಸ್ಕರ ಹೇಳಿರುವ ಸಾಧನೆ ಈಗಲೂ ಮಾಡಬಹುದು. ಕೆಲವರದು ದ್ವಾಪರ ಯುಗ ಅಷ್ಟು ಬುದ್ಧಿ ಇದ್ದರೆ ಮಾಡಬಹುದು. ಕೆಲವರಿಗೆ ಕಲಿಯುಗ ಬುದ್ಧಿ ಇದ್ದರೆ ಕಲಿಯುಗ ಸಾಧನ ಮಾಡಬಹುದು. ಕೆಲವರಿಗೆ ಕಲಿಯುಗ ಬುದ್ಧಿ ಎಷ್ಟಿರುತ್ತದೆ ಅಂದರೆ ಕಲಿಯುಗ ಸಾಧನವೂ ಆಗಲ್ಲ. ಕಲಿಯುಗಕ್ಕೋಸ್ಕರ ಹೇಳಿರುವ ಪೂಜೆಯೂ ಅವರಿಂದ ಆಗಲ್ಲ. ಅಂಥವರೇ ಇರುತ್ತಾರೆ. ಈಗ ಅವರಿಗೆ ಯಾವ ಯುಗ ಅರ್ಥ ಇಲ್ಲ, ಅವರು ಎಲ್ಲ ಯುಗಗಳನ್ನು ದಾಟಿ ಹೋಗ್ತಾನೆ ಅಲ್ಲವೇ. एक के मन में कलियुग रहता है तब उसको कलियुग वाली साधना करनी चाहिए. ಅವರ ಬುದ್ಧಿ ಕಲಿಯುಗ ಬುದ್ಧಿ ಇದ್ದರೆ ಕಲಿಯುಗ ಸಾಧನೆ ಮಾಡಬೇಕು. एक तो मन के सात्विक एवं तामसिक होने से साधना में भेद हो जाता है. ಅಂದರೆ ಸಾತ್ವಿಕ ತಾಮಸ ಬುದ್ಧಿ, ಸಾತ್ವಿಕ ರಾಜಸ ತಾಮಸ ಬುದ್ಧಿಗೆ ಅನುಗುಣವಾಗಿ ಸಾಧನೆ ಮಾಡ್ತಾರೆ. और एक काल होता है, ಒಂದು ಗುಣ ಮನಸ್ಸಿನ ಗುಣ, ಇನ್ನೊಂದು ಕಾಲ. सतयुग त्रेता द्वापर काल का बंटवारा होता है. अब कौन सा युग में भगवान के कैसे कैसे रूप की कैसी कैसी उपासना होती है, ಇದು ಪ್ರಶ್ನೆ. ಇದಕ್ಕೆ ಕರಭಾಜನರು ಉತ್ತರ ಕೊಡ್ತಾರೆ. जिससे ज्ञान मिले, दृष्टि मिले, उसको भाजन बोलते हैं. ಭಾಜನ ಅಂದರೆ ಪಾತ್ರ ಅಂದ್ರೇನು, ನಾವು ಬಳಸುವ ಪಾತ್ರ. ಇನ್ನೊಂದು ಪಾತ್ರ ಅಂದರೆ ಯೋಗ್ಯ ಅಲ್ಲವೇ. ದಾನಕ್ಕೆ ಪಾತ್ರ ಅಂದರೆ ದಾನ ಯೋಗ್ಯ, ಕರ್ಮಕ್ಕೆ ಪಾತ್ರ ಅಂದರೆ ಕರ್ಮ ಯೋಗ್ಯ. ಪಾತ್ರ ಅಂದರೆ ಯೋಗ್ಯ. ಹಾಲು ಹಾಕುವುದು ಪಾತ್ರ ಅಂದರೆ ಹಾಲನ್ನು ಅದರಲ್ಲಿ ಹಾಕುವಕ್ಕೆ ಯೋಗ್ಯವಾಗಿದೆ, ಅದು ಪಾತ್ರ. भाजन बोलते हैं. भाजन माने वेद और जिसको करामलकवत वेदार्थ का प्रतिभान होता है. ವೇದಗಳು, ವೇದದ ಅರ್ಥ, ವೇದೋಕ್ತ ಸಾಧನಗಳು ಎಲ್ಲ ಅವರಿಗೆ
ಅಷ್ಟು ಕರತಲಾಮಲಕ, ಕೈಯಲ್ಲಿದ್ದಂತೆ ಇರುತ್ತದಂತೆ. ವೇದೋಕ್ತ ಸಾಧನಗಳೆಲ್ಲ ಅವರ ಕೈಯಲ್ಲಿವೆ. ಯಾವುದು ಬೇಕಂದರೆ ಅವ್ರಿಗೆ ಗೊತ್ತು. ಅಷ್ಟು ಬುದ್ಧಿ ಇರುವವನು ಕರಭಾಜನ ಋಷಿ. ಉನ್ಕೋ ಕರಭಾಜನ್ ಕೈತೆ हैं, ಅಥವಾ ಜಿನ್ಕ ಹಾಥಿ ही ಪಾತ್ರ है. ಅದು ನಾನು ಹೇಳಿದ ಇನ್ನೊಂದು ಅರ್ಥ. करवे पात्र। ऐसे योगीश्वर हैं जो जानते हैं कि भगवान की आराधना कैसे करनी चाहिए, सो तो बताते हैं। कृतं त्रेता द्वापरंच कलिरित्येषु केशव। ಇದೇನಪ್ಪ 25 ಇಲ್ಲಿ ಕೃತಂ ತ್ರೇತಾ ದ್ವಾಪರಂಚ ಕಲಿರಿತ್ಯೇಷು ಕೇಶವಃ ನಾನಾವರ್ಣಾಭಿಧಾಕಾರೋ ನಾನೇವ ವಿಧಿನೆಜ್ಯತೆ. ಕೃತ ತ್ರೇತಾ ದ್ವಾಪರ ಕಲಿ. ತ್ರೇತ ಅಂದರೆ ಕೃತ ಅಂದರೆ 4 ಭಾಗಗಳು. ಭಾಗ ಹೇಳ್ತಾರೆ 4. ನೀವೇನು ಹೇಳ್ತೀರಿ? ಕಾಲುಗಳು. ಕಾಲಂದರೆ ಇದು ಟೈಮ್ಗೆ ಕಾಲು ಹೇಳ್ತೀನಿ ನೋಡಿ, ಗಂಟೆಯಲ್ಲಿ ಒಳಗಿರುವುದು ಕಾಲುಗಳು. ಕಾಲ ಹೇಳ್ತಾರೆ. ಪಾದಕ್ಕೇನು ಹೇಳ್ತಾರೆ? ಪಾದ ಸಂಸ್ಕೃತ, ಕನ್ನಡದಲ್ಲಿ ಕಾಲು ಹೇಳಲ್ಲವ. ಕಾಲು ಗಂಟೆ ಅಂದರೆ ಏನು? ಪಾದಗಂಟೆ ಹೇಳ್ತಾರೆ. మరి ಅದೇ ಹೇಳ್ತಾ ಇದ್ದೀನಿ. ಅವ್ರು ಬೇಡ ಹೇಳ್ತಾರೆ, ಎಲ್ಲ ಹೇಳ್ತಾ ಇದ್ದಾರೆ, ಪಾದನೇ ಹೇಳ್ತಾರೆ ಅಂತ. ಕಾಲು ಕೆ ಜಿ, ಕಾಲು ಕಿಲೋ ಅಂದರೆ ಏನು ಹೇಳ್ತಾರೆ? ನಾನು ಅದೇ ಹೇಳ್ತಾ ಇದ್ದೆ. ನಾನು ಆ ಕಾಲು ಬೇರೆ, ಭಾಗ ಹೇಳ್ತಾ ಇದ್ದೆ. ಒಂದು ರೂಪಾಯಿಯಲ್ಲಿ 4 ಕಾಲುಗಳು ಸೇರಿಸಿದರೆ ಪೂರ್ಣ ರೂಪಾಯಿ ಅಲ್ಲವೇ? 4 ಕಾಲುಗಳು ಸೇರಿದರೆ ಪೂರ್ಣ. ಕೃತ ಅಂದರೆ 4 ಎಂದರ್ಥ. ಸಂಸ್ಕೃತದಲ್ಲಿ ಕೃತ ಎಂಬ ಮಾತಿಗೆ 4 ಎಂದರ್ಥ. ತ್ರೇತ ಅಂದರೆ 3 ಎಂದರ್ಥ. ದ್ವಾ ಅಂದರೆ 2. ಈಗ ಕಲಿ ಅಂದರೆ ಕಲಹ ಎಂದರ್ಥ. ಕಲಿ ಅಂದರೆ ಜಗಳ ಎಂದರ್ಥ. ಕಲಿ ಅಂದರೆ 1 ಕಾಲು ಎಂದಿರಬೇಕಿತ್ತು, ಮರದೇನೋ 1 ಕಾಲು ಅರ್ಥ ಬಂದಿಲ್ಲ. ಕಲಿ ಮರಿ ನಮ್ಮ ಕನ್ನಡದಲ್ಲಿ ಕಾಲು ಹೇಳ್ತಾರಲ್ಲ, ಭಾಗಕ್ಕೆ ಭಾಗ, 1 ಭಾಗ. ಆ ಕಾಲಿನಿಂದ ಕಲಿ ಬಂತು ಏನೋ ಅಲ್ಲ. ಕಾಲು ಭಾಗ ಇರುತ್ತದಲ್ಲ ಅದು. ಕೃತ ಅಂದರೆ 4, ತ್ರೇತ ಅಂದರೆ 3. ಅಂದರೆ 3 ಕಾಲುಗಳಿವೆ. ಮುಕ್ಕಾಲು ಹೇಳ್ತಿರಲ್ಲ, 4 ಕಾಲು, ಮುಕ್ಕಾಲು, 2 ಕಾಲು, 1 ಕಾಲು, ಹಾಗೆ. ಕಲಿಯುಗ ಅಂದರೆ 1 ಕಾಲೇ, ಮುಕ್ಕಾಲು ಹೋಯಿತು. ಒಬ್ಬ ಪಂಡಿತರನ್ನು ಇಲ್ಲಿ ಬಂದರು ನಮ್ಮ ಪಂಡಿತ ಸಭೆಗೆ. ಅವರನ್ನು ಮತ್ತೆ ಒಂದು ಸಲ ಭೇಟಿ ಮಾಡಿದೆ. ಅವರು ಏನೋ ಎಡತರೆ ಗುರುಗಳದು ಸನ್ಯಾಸ ಆಯಿತು ನೋಡಿ, ಅಲ್ಲಿ ಭೇಟಿ ಆದಾಗ ಅವರೇನೋ ಅದೇನೋ ಕೋಲು ಹಿಡ್ಕೊಂಡು ನಡೆಯುತ್ತಾ ಇದ್ದಾರೆ. ಅವ್ರನ್ನ ಕೇಳಿದ್ದೀನಿ, ಹೇಗಿದ್ದೀರಿ? ಅವರು ಇಲ್ಲೆಲ್ಲ ತಮಿಳರು, ಅದರಿಂದ ಸಂಸ್ಕೃತದಲ್ಲೇ ಮಾತಾಡಿಸಿದ್ದು. ಹೇಗಿದೆ ನಿಮ್ಮ ಆರೋಗ್ಯ ಅಂದರೆ, ತ್ರಿಪಾದಸ್ಯ ಅಮೃತಂ ದಿವಿ, ಒಂದು ವೇದ ಮಂತ್ರ ಹೇಳಿ ಏನು ಹೇಳ್ತಾನೆ. ಪರಮಾತ್ಮಕ್ಕೆ ಒಂದು ಪುರುಷ ಸೂಕ್ತದಲ್ಲಿ ಏನಿದೆ ಅಂದರೆ, ಈ ಪ್ರಪಂಚವನ್ನೆಲ್ಲ ತನ್ನ ಕಾಲಿನಿಂದ ವ್ಯಾಪಿಸಿ 3 ಕಾಲುಗಳು ಇದು ದಾಟಿದೆ ಅಂತ. 1 ಕಾಲಿನಿಂದ ಈ ಜಗತ್ತೆಲ್ಲ ವ್ಯಾಪಿಸಿ ಇನ್ನು ಮಿಕ್ಕ 3 ಕಾಲುಗಳು ಜಗತ್ತು ದಾಟಿ ಇದ್ದಾನೆ ಎಂದಿದೆ. ಆ ಮಂತ್ರ ಹೇಳಿ ಹಾಗಿದೆ ನನ್ನ ಗತಿ ಎಂದು ಹೇಳ್ತಾನೆ. ಅಂದರೆ 1 ಕಾಲೇ ನಡೆಯುತ್ತದೆ, ಇನ್ನೊಂದು ಕಾಲಿಲ್ಲ, ಅದಕ್ಕೋಸ್ಕರ ಹೀಗೆ ಅಂದರೆ ಅವ್ರಿಗೆ ವಯಸ್ಸು 75, 90ಕ್ಕೂ ಹತ್ತಿರಕ್ಕೆ ಬಂದರು. ಅದರಿಂದ ಅವರು ಹೇಳ್ತಾರೆ 1 ಕಾಲೇ ಇದೆ, ಈಗ ಇನ್ನೊಂದು ಕಾಲಿಲ್ಲ, 3 ಕಾಲುಗಳ ಮೇಲೆ ಇವೆ ಎಂದು ಹೇಳ್ತಾನೆ. ಮೇಲಕ್ಕೆ ಹೋಗಿವೆ, ಇಲ್ಲಿಲ್ಲ. ಅಂದರೆ ಅರ್ಥ, 1 ಕಾಲಿನ ಶಕ್ತಿ ಇರುತ್ತದೆ, ಮಿಕ್ಕ 3 ಕಾಲುಗಳಿಲ್ಲ, ಕಡಿಮೆ ಆಗ್ತಾ ಇರುತ್ತದೆ. ಹಾಗೆ ಕೃತಂತ್ರೇತಾ ದ್ವಾಪರಂಚ ಕಲಿರಿತ್ಯೇಷು ಕೇಶವಃ. ಭಗವಂತ ಹೀಗಿರುತ್ತಾನೆ. ನಾನಾ ವರ್ಣಾಭಿಧಾಕಾರೋ ನಾನೇವ ವಿಧಿನೆಜ್ಯತೆ. ನಾನಾ ವರ್ಣಗಳಲ್ಲಿ ಬಗೆ ಬಗೆ ಆಕಾರ, ಬಗೆ ಬಗೆ ಬಣ್ಣ. ಭಗವಂತ ಬಗೆ ಬಗೆ ಬಣ್ಣಗಳುಳ್ಳವನು, ಬಗೆ ಬಗೆ ಆಕಾರಗಳುಳ್ಳವನಾಗಿ ತೋರ್ತಾನೆ. ಭಕ್ತರ ಆರಾಧನೆ ಆಗುವುದಕ್ಕೆ ಹೇಗೆ ಬಗೆ ಬಗೆ ಆಕಾರವಿದ್ದರೆ ಆಕಾರಕ್ಕೆ ಅನುಗುಣವಾಗಿ ಪೂಜೆ ಮಾಡಬೇಕೆ? ಮನುಷ್ಯನಿಗೆ ಪೂಜೆ ಮಾಡಿದ್ದರೆ ಹೇಗೆ ಮಾಡ್ತೀರಿ? ಒಂದು ಮರಕ್ಕೆ ಪೂಜೆ ಮಾಡಬೇಕಾದರೆ
ಒಂದು ಹಸುವಿಗೆ ಪೂಜೆ ಮಾಡಬೇಕಾದ್ರೆ, ಮನುಷ್ಯನಿಗೆ ಪೂಜೆ ಮಾಡಬೇಕಾದ್ರೆ, ವಿಗ್ರಹಕ್ಕೆ ಪೂಜೆ ಮಾಡಬೇಕಾದ್ರೆ, ವಿಗ್ರಹಕ್ಕೆ ಪೂಜೆ ಮಾಡಬೇಕಾದ್ರೆ ಹೇಗೆ ಮಾಡ್ತೀರಿ? ಅಭಿಷೇಕ ಮಾಡ್ತೀರಿ ಅಲ್ಲವೇ? ಅಭಿಷೇಕ ಮಾಡಬಹುದು, ನೈವೇದ್ಯ ಮಾಡಬಹುದು, ಚಂದನ ಹಚ್ಚಬಹುದು. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂದ್ರೇನು? ಪಂಚಾಮೃತ ಸ್ನಾನ ಮಾಡ್ತೀರಿ. ಹಸುವಿಗೆ ಪೂಜೆ ಮಾಡುವಂದರೆ ಪಂಚಾಮೃತ ಸ್ನಾನ ಮಾಡಿಸ್ತಾರೆ. ಮನುಷ್ಯನಿಗೆ ಮಾಡುವಂದರೆ ಪಂಚಾಮೃತ ಹಾಕಲ್ಲ. ಭಗವಂತ ವಿಗ್ರಹದಲ್ಲಿದ್ದಾನೆ, ಮನುಷ್ಯ ರೂಪದಲ್ಲಿದ್ದಾನೆ, ಹಸುವಿನಲ್ಲಿದ್ದಾನೆ, ಮತ್ತು ಮರದಲ್ಲಿದ್ದಾನೆ. ಪೂಜೆ ಮಾಡುವ ಪದ್ಧತಿ ಬೇರೆ ಇರ್ತದೆ, ಎಲ್ಲರಿಗೆ ಒಂದೇ ಬಗೆ ಹಾಕಲ್ಲ. ಮರಕ್ಕೆ ಪೂಜೆ ಮಾಡಬೇಕಾದರೆ ನೀರು ಹಾಕುವುದು, ಗೊಬ್ಬರ ಹಾಕುವುದು, ಅದು ಪೂಜಾ ಅಲ್ಲ. ಹಸುವು ಏನು ಮಾಡ್ತೀವಿ? ಹಸು ಮಾಡಬೇಕಾದ್ರೆ ಅದಕ್ಕೆ ನೀರು ಕುಡಿಸುವುದು, ಅದಕ್ಕೆ ಹುಲ್ಲು ಹಾಕುವುದು, ಇದೇ ಅವರಿಗೆ ಸೇವಾ. ಅಂದರೆ ಯಾರಿಗೆ ಯಾವ ರೂಪವಾಗಿ ಮಾಡಿದ್ದರೆ ಅನುಕೂಲವಾಗಿರುತ್ತದೋ ಅದೇ ಅವರಿಗೆ ಪೂಜಾ. ಮನುಷ್ಯನಿಗೆ ಪೂಜೆ ಏನು? ಅವರು ಮನುಷ್ಯನಿಗೆ ಸಾಮಾನ್ಯವಾಗಿ ಪಾದ ತೊಳ್ಕೊಳ್ತಾನೆ, ಕೈ ತೊಳ್ಕೊಳ್ತಾನೆ ಅಲ್ಲವೇ? ಸ್ನಾನ ಮಾಡ್ತಾನೆ, ಬಟ್ಟೆ ಉಟ್ಕೊಳ್ತಾನೆ, ಕುಳಿತು ತಿಲಕ ಹಚ್ಕೊಳ್ತಾನೆ, ತಾನಲ್ಲವೇ? ಅದೇ ನಾವು ಮಾಡ್ತೀವಿ ಅಷ್ಟೇ. ಅವ್ರ ಪಾದ ತೊಳೆಯುತ್ತೀವಿ, ಪಾದಕ್ಕೆ ನೀರು ಹಾಕ್ತೀವಿ, ಕೈಗೆ ನೀರು ಹಾಕ್ತೀವಿ, ಸ್ನಾನ ಮಾಡುವುದಕ್ಕೆ ನೀರು ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಮತ್ತು ಏನು ತಿಲಕ ಕೊಡ್ತೀವಿ. ಅಂದರೆ ತಾನು ಯಾವುದು ಮಾಡಿಕೊಳ್ತಾನೋ, ಯಾವುದು ಇಷ್ಟಪಡ್ತಾನೋ ಅದನ್ನೇ ನಾವು ಪೂಜೆಯಾಗಿ ಮಾಡ್ತೀವಿ ಅಲ್ಲವೇ? ಹಸು ಬಂದಾಗ ನಾವು ಅದಕ್ಕೆ ಪಂಚಾಮೃತ ಸ್ನಾನನೇ ಮಾಡಬೇಕು ಅಂದರೆ ಅದು ಹಸುವೇನು ಮಾಡ್ತದೆ? ಅದಕ್ಕೆ ತಿನ್ನುವುದು ಬೇಕು. ಸಾಮಾನ್ಯವಾಗಿ ಗೋಪೂಜೆಯಿಂದ ತರುತ್ತಿದ್ದರು. ಅದನ್ನು ಪೂಜೆ ಮಾಡುವಕ್ಕೆ ಇವರೇನಿದ್ರು ವಸ್ತ್ರಂ ಸಮರ್ಪಯಾಮಿ ಅಂದರೆ ಅವರೇನು ಏನು ಹೇಳ್ತಾರೆ, ಹತ್ತಿಯಿಂದ ಮಾಡ್ತಾರೆ ನೋಡಿ. ಅದನ್ನೇನು ಹೇಳ್ತಾರೆ? ಗೆಜ್ಜೆ ವಸ್ತ್ರ. ನಾನು ಕೇಳಲೇ ಇಲ್ಲ. ಹತ್ತಿಯಿಂದ ಏನಿಲ್ಲ, ಕುಂಕುಮ ಹೀಗೆ ಹತ್ತಿ ಮಾಡ್ತಾರಲ್ಲ, ಅದು ಮಾಡಿ ಅದನ್ನು ಅವರು ಕೊಡುವಕ್ಕೆ ಹೋದರೆ ಅದು ತಿನ್ನುವಕ್ಕೆ ನೋಡ್ತದೆ ಹಸು. ನನಗನ್ನಿಸಿತು, ಅಯ್ಯೋ ಅದಕ್ಕೆ ಏನೇ ಕೊಡಿ, ಆರತಿ ಕೊಟ್ಟರೆ ಅದು ತಿನ್ನುವಕ್ಕೆ ಹೋಗ್ತದೆ. ಏಕೆಂದರೆ ನೀವು ಪೂಜಾ ಅದಕ್ಕೇನು ಅರ್ಥ ಇದೆಯಾ? ನೀವು ಬಟ್ಟೆ ಹಾಕು, ಕುಂಕುಮ ಹಾಕು ಅಂದರೆ ಏನೇನೋ ನೋಡ್ತದೆ, ಏನೋ ಮಾಡ್ತಾ ಇದ್ದಾರೆ, ಅದಕ್ಕೇನು ಅರ್ಥವಾಗಲ್ಲ. ನೀವೇನೇನೋ ಮಾಡ್ತೀರಿ. ನೀವೇನಾದರೂ ತಿನ್ನುವಕ್ಕೆ ಕೊಟ್ಟರೆ ಅದು ಸಂತೋಷ ಪಟ್ಕೊಳ್ತೀವಿ, ಅದಕ್ಕೆ ಅದೇ ಪೂಜಾ. ಅಂದರೆ ಯಾರಿಗೆ ಯಾವದಿಂದ ಅನುಕೂಲವಾಗುತ್ತದೋ ಅದು ಪೂಜೆ. ಈ ಕಾಲದವರು ಏನು ಮಾಡ್ತಾ ಇದ್ದಾರೆ? ನಾಯಿಯನ್ನು ಎಲ್ಲಿ ಕೂರಿಸಬೇಕು? ಸೋಫಾ ಮೇಲೆ ಕೂರಿಸ್ತಾ ಇದ್ದಾರೆ. ಸೋಫಾ ಅಲ್ಲ, ತಾನು ಮಲಗುವ ಜಾಗದಲ್ಲಿ ಅದಕ್ಕೆ ಕಾರ್ಪೆಟ್ ಅಲ್ಲ, ಹಾಸಿಗೆ ಮೇಲೆ ಇನ್ನೇನೋ ಸಾಫ್ಟ್ದಿ ಸ್ಪೆಷಲ್ಲು ಅಲ್ಲಿಂದ ಕಾಶ್ಮೀರ್ನಿಂದ ಶಾಲ್ ತಂದು ಅದು ಹಾಕಿ ಅದರ ಮೇಲೆ ನಾಯಿಯನ್ನು ಕೂರಿಸ್ತಾ ಇದ್ದೆ. ಏನಾದರೂ ಅರ್ಥ ಇದೆ? ಒಬ್ಬಳು ಕೋತಿ ಮರಿಗಳನ್ನು ಬೆಳೆಸ್ಕೊಂಡಳು, ವಿದೇಶಿಯರು. 3 ಕೋತಿಗಳು ಕುಳಿಸಿದ್ದರೆ ಅದಕ್ಕೆ ಮನುಷ್ಯರ ಹಾಗೆ ಬಟ್ಟೆ, ಮನುಷ್ಯರ ಹಾಗೆ ಶರ್ಟು, ಇದು ಇನ್ನೊಂದು ನೆಕ್ಕರು, ಕೆಳಗೆ ಹಾಗೆ ಕೂರಿಸಿ ಅವರಿಗೆ ಊಟ ಕೊಡೋಣ ಅಂದರೆ ಅದೇನಂದರೆ ಅದು ಮೇಲೆ ಕೆಳಗೆ ಅಲ್ಲಿ ಗೋಡೆ ಹತ್ತುತ್ತಾ ಇದೆ, ಕೆಳಗೆ ಹತ್ತುತ್ತಾ ಇದೆ, ಅದಕ್ಕೆ ಏನಿಟ್ಟರೆ ಅದು ಕಿತ್ಕೊಳ್ತದೆ ಕೈಯಿಂದ. ಅವ್ರು ಹೇಳ್ತಾರೆ, ಕೊಡಲ್ಲ, ಸರಿಯಾಗಿ ಕೂತಾರೋ ಅಂತ ಹೇಳ್ತಾರೆ. ನೀವು ಸರಿಯಾಗಿ ಎಷ್ಟು ಕೂರಿಸಿದ್ದರು ಅದು ಬಂದು ಮತ್ತೆ ಅದು ಹಾರುತ್ತದೆ. ಅದು ಕೋತಿಗೆ ಏನು ಬರುತ್ತದೆ? ಆ ಕೋತಿಗೆ ಪೂಜಾ ಅಂದರೆ ಮನುಷ್ಯನ ಹಾಗೆ ಕೂರಿಸಿ ಊಟ